ತಿನ್ನೋರೆ ಹುಷಾರ್. ರಾಜ್ಯಕ್ಕೆ H5N1 ಹಕ್ಕಿ ಜ್ವರ ಕಾಲಿಟ್ಟಿದೆ. ಹೆಸರುಘಟ್ಟದಲ್ಲಿರುವಂತಹ ಪೌಲ್ಟ್ರಿ ಫಾರ್ಮ್ನಲ್ಲಿ H5N1 ವೈರಸ್ ಪತ್ತೆಯಾಗಿದೆ. ಏನಿದು H5N1? ನೋಡಿ, H5N1 ಅನ್ನೋದು ಇದೊಂದು ಪಕ್ಷಿಗಳಿಗೆ ಬರುವಂತ ಒಂದು ವೈರಸ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಜಾಸ್ತಿ ಬರೋದು ಕೋಳಿಗಳಿಗೆ ಮತ್ತು ಈ ಬಾತುಕೋಳಿಗಳಿಗೆ, ನಾವು ಡಕ್ಸ್ ಅಂತ ಏನ್ ಹೇಳ್ತೀವಿ, ಇವುಗಳಿಗೆ ಇದು ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇದು ಮನುಷ್ಯರಿಗೆ ಹರಡುತ್ತೆ, ಬಟ್ ತುಂಬಾ ರೇರ್ ಆಗಿ ಮನುಷ್ಯರಿಗೆ ಬರುತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಆಲ್ರೆಡಿ ಹೆಲ್ತ್ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೋಡಿ, ಈ ಹೆಸರುಘಟ್ಟದಲ್ಲಿ ಈ H5N1 ಏನ್ ಕಂಡು ಬಂದಿದೆ, ಅಲ್ಲಿ ಒಂದು ಪೋಲ್ಟ್ರಿ ಫಾರ್ಮ್ ಆಲ್ರೆಡಿ ಅಲ್ಲಿರೋ ಎಲ್ಲಾ ಕೋಳಿಗಳನ್ನ ಮತ್ತೆ ತತ್ತೆಗಳನ್ನ, ಕೋಳಿ ಆಹಾರಗಳನ್ನ ನಾಶ ಮಾಡಲಾಗಿದೆ. ಅಲ್ಲಿರುವ ಎಲ್ಲಾ ಕಾರ್ಮಿಕರಿಗೆ ಈ ಚೆಕ್ ಅನ್ನ ಮಾಡಲಾಗಿದೆ. ಮತ್ತೆ ಅಲ್ಲಿರುವ ಕಾರ್ಮಿಕರಿಗೂ ಕೂಡ ಕ್ವಾರಂಟೈನ್ ಕೂಡ ಆಲ್ರೆಡಿ ಮಾಡಲಾಗಿದೆ. ಹೀಗಾಗಿ ಆತಂಕ ಬೇಡ, ಬಟ್ ಇದ್ರ ಬಗ್ಗೆ ಎಚ್ಚರಿಕೆ ತುಂಬಾ ವಹಿಸಬೇಕು. ಯಾಕೆಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ತುಂಬಾ ಬಹುಮುಖ್ಯ. ಸತ್ತಿರುವ ಮತ್ತೆ ಅನಾರೋಗ್ಯ ಇರುವ ಕೋಳಿಗಳನ್ನ ಮುಟ್ಲು ಹೋಗ್ಬೇಡಿ. ಇದು ಕಚ್ಚಾ ಕೋಳಿ ಏನಿರುತ್ತೆ, ಮತ್ತೆ ಈ ಶಾಪ್ ಅಲ್ಲಿ ಏನ್ ಕೆಲಸ ಮಾಡ್ತೀರಾ, ನೀವು ಕಚ್ಚಾ ಕೋಳಿಗಳನ್ನು ಮುಟ್ಟಿದಾಗ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೊಡಿ, ಮತ್ತೆ ಚೆನ್ನಾಗಿ ಹೈಜೀನ್ ಅನ್ನ ಮೇಂಟೈನ್ ಮಾಡ್ಬೇಕು. ಇನ್ನೊಂದು ಬಹಳ ಮುಖ್ಯ, ನೀವು ನಾನ್ ವೆಜ್ ಪ್ರಿಯರಾಗಿದ್ರೆ, ನೀವು ಚಿಕನ್ ತತ್ತೆ ತುಂಬಾ ಸೇವಿಸ್ತಿದ್ರೆ ಅವುಗಳನ್ನ ಚೆನ್ನಾಗಿ ಬೇಯಿಸಿ ಸೇವನೆ ಮಾಡೋದು ಬಹಳ ಉತ್ತಮ. ಮತ್ತೇನಾಗುತ್ತೆ, ಈ ಬೇಸಿಗೆ ಸಮಯದಲ್ಲಿ ಇಂಥ ವೈರಸ್ಗಳು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇವುಗಳನ್ನ ಸ್ವಲ್ಪ ಟೈಮ್ ವರೆಗೆ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಮ ಸುತ್ತಮುತ್ತಲು ಏನಾದ್ರೂ ಸತ್ತಿರುವ ಹಕ್ಕಿಗಳು, ಕೋಳಿಗಳು ಏನಾದ್ರೂ ಕಂಡು ಬಂದ್ರೆ ನಿಮ್ಮ ಸಮೀಪದಲ್ಲಿ ಇರುವ ಆರೋಗ್ಯ ಅಧಿಕಾರಿಗಳಿಗೆ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೀಡಿ. ಕೋಳಿ ಜ್ವರದ ಬಗ್ಗೆ ಆತಂಕ ಬೇಡ, ಬಟ್ ಎಚ್ಚರಿಕೆ ಇರಲಿ.